ಯಾವುದೋ ಒಂದು ಇದನ್ನು ನೋಡಿದ್ವಿ ನಾವು ಚಂದಮ್ಮ ಯಾವುದಪ್ಪಿ ಅದು ಇದು ಪಾನಿಪುರಿದು ಸರ್ ನಮ್ಮ ಬಾಸು ಒಂದೇ ಒಂದು ಮಾಹಿತಿ ಕೊಟ್ಟಿದ್ದಷ್ಟೇ ಹೊಟ್ಟೆಪಾಡು ಚಾಟ್ಸ್ ಹೊಟ್ಟೆಪಾಡು ಚಾಟ್ಸ್ ಅಂತ ಹೇಳ್ಬಿಟ್ಟು ಅದು ತುಂಬ ಅವ್ರಿಗೂ ಹೊಟ್ಟೆ ತುಂಬುತ್ತೆ ಪ್ಲಸ್ ನಮಗೂ ಹೊಟ್ಟೆ ತುಂಬುತ್ತೆ. ಹಾಗಾಗಿ ನಾವೇನಂತ ಹೇಳ್ತೀವಿ ಅಂದರೆ ನಮ್ಮ ಬಾಸ್ ಯಾವತ್ತು ಫಾರ್ ಎವರ್ ಬಿಡ್ತೇನೆ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡು ಜನಕ್ಕೆ ಕೆಲಸ ಕೊಟ್ಟಾರ ಗ್ರೇಟ್ ತಾನೆ. ನೀವು ಬಾಸ್ ಫ್ಯಾನ್ ಡಿ ಬಾಸ್ ಫ್ಯಾನ್? ಡೆಫಿನೆಟ್ಲಿ ಸರ್ ನಾವು ಡಿ ಬಾಸ್ ಫ್ಯಾನೇ. ಬಟ್ ಆದ್ರೂ ಯಾಕೆ ಇದು ವಿಶೇಷ ಅನ್ಸುತ್ತೆ ನಿಮಗೆ? ಚಾಟ್ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ದು. ಓಕೆ, ಇವರ ದರ್ಶನ್ ಅವ್ರು ಮಾತಾಡಿರೋದ ನೋಡಿ ಬಂದಿದ್ದು ಹಿಂದಿ ಚೆನ್ನಾಗಿತ್ತು. ಈಗ ಹೋಗೋಣ ತುಂಬೇನು ಅಂತ ಅಂದ್ಬಿಟ್ಟು ನೀವು ಒಂದ್ಸಲಿ ತೆಗೆದು ನೋಡ್ರಿ. ಹಸಿವನಿಗಿದ ಕೈಗಳೇ ಬೆನ್ನು ತಟ್ಟದೆ ಅದ್ ನೋಡಿ ಮತ್ತೆ ಬಂದಿರೋದು. ಸರ್ ಅಭಿಮಾನಿಗಳಾಗಿ ಅವ್ರ ಮಾತು ಬೆಲೆ ಕೊಟ್ಟು ಇಲ್ಲಿ ಬಂದಿದ್ದೀವಿ. ಇಲ್ಲಿನ ಟೇಸ್ಟ್ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಓಕೆ, ಇಲ್ಲಿ ಟೇಸ್ಟ್ ನೋಡಿ ನೆಕ್ಸ್ಟ್ ಮಾತಾಡ್ತೀವಿ. ಅವ್ರು 1000 ಕೋಟಿ ಆಸ್ತಿ ಒಡೆಯವ್ರು ಅವ್ರು, ಬಟ್ ಆದ್ರೂ ನಮ್ಮಂತರ ಗುರುತಿಸ್ಬಿಟ್ಟು ಮಾಡ್ತಾರಂದ್ರೆ ಅದು ಹೆಮ್ಮೆ ವಿಷಯ ಸರ್. ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಅವ್ರ ಹೊಟ್ಟೆಪಾಡು ಅಂತ ಹೆಸರನ್ನು ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ ಸರ್. ಖುಷಿ ಆಯ್ತು ಸರ್, ನಮ್ಮನ್ನ ಗುರುತಿಸಿ ಅವ್ರು ಹೇಳಿದ್ಮೇಲೆ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಯ್ತು ಅಂಗಡಿ. ಹುಡ್ಕೊಂಡು ಅವ್ರು ಹೇಳಿದ ತಕ್ಷಣ ಡಿ ಬಾಸ್ಗೋಸ್ಕರ ಹುಡಿಕೊಂಡು ಈ ಹೊಟ್ಟೆಪಾಡು ಚಾಟ್ಸ್ಗೋಸ್ಕರ ಬಂದಿದ್ದೀವಿ. ಡಿ ಬಾಸ್ಗೆ ಜೈ. ಅಲ್ಲಿ ಒಂದು ಧೈರ್ಯ ಮಾಡ್ಬೇಕು ಸರ್. ಧೈರ್ಯ ಮಾಡಿದ್ರೆ ಎರಡೇ ಆಪ್ಷನ್, ಒಂದು ಗೆಲ್ತೀವಿ ಇಲ್ಲ ಸೋಲ್ತೀವಿ. ಗೆದ್ರೆ ಇತಿಹಾಸ ಸೃಷ್ಟಿ ಆಗುತ್ತೆ ಅಷ್ಟೇ. ಬರೀ ಡಿ ಬಾಸ್ ಸರ್ ಇನ್ನು ಹೋಗಿ ಅಂತ ಹೇಳಿಲ್ಲ, ನಾನ್ ಹೋಗ್ತೀನಿ ಅಂತ ಹೇಳಿದ್ದು. ಹೌದು, ನನ್ನ ಅಭಿಮಾನಿಗಳು ನನ್ನ ಸೆಲೆಬ್ರಿಟಿಗಳು ನೀವು ಅಲ್ಲಿ ಹೋಗಿ ತಿನ್ಲೇಬೇಕು ಅಂತ ಏನಾರ ಒಂದು ಮಾತು ಹೇಳಿದ್ರೆ ಹೌದೌದು, ನನ್ನ ಇಲ್ಲಿರಕ್ ಬಿಡೋದನ್ನೇ ಇಲ್ಲ. ಅಷ್ಟು ಟ್ರಾಫಿಕ್ ಜಾಮ್. ಇವಾಗ ಪ್ರೆಸೆಂಟ್ ಹೊಡೆದಾಡ್ತಾ ಇರೋದು ಜಾತಿ 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 ಜಾತಿ. ಆ ಜಾತಿ ತಗೊಂಡು ಉಪ್ಪಿಗೆ ಹಾಕೊಂಡು ನೆಕ್ಕೊಳ್ಳೋದ ಸರ್. ಅವ್ರದ್ದು ರಕ್ತ ಕೆಂಪು, ನಮ್ದು ರಕ್ತ ಕೆಂಪೆ. ಮುಂದೆ 1000 ಜನ ಕ್ಯೂ ನಿಂತಿರ್ತಾರೆ ನಮ್ಮ ಇದಕ್ ಬರ್ಲಿ, ನಮ್ ಪ್ರಮೋಷನ್ ಮಾಡ್ಲಿ ನಮ್ಗೆ ಹಂಗೆ ಅಂತ. ಬಟ್ ಆ ವ್ಯಕ್ತಿಯವರು ಬರೀ ಅವರು ಬಡವರಿಗೆ, ಕಾಲಿಲ್ದವ್ರಿಗೆ, ಈ ಆಟೋ ಚಾಲಕರು ಸುಮಾರು ಜನ ನೋಡಿದ್ರೆ ಅಂತವ್ರು ಸಪೋರ್ಟ್ ಮಾಡ್ತಾರೆ. ಅಂಗವಿಕಲರಿಗೆ ಯಾರ್ಯಾರಿಗೋ ಸಪೋರ್ಟ್ ಮಾಡೋದು, ಅದು ಖುಷಿ ವಿಷಯ ಸರ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬಟ್ ನಾನು ಇವಾಗ ನಿಮಗೆ ಒಂದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇಲ್ಲಿ ಹೊಟ್ಟೆಪಾಡು ಅಂತ ಒಂದು ಚಾಟ್ಸ್ ಇದೆ. ಯಾಕೆ ಹೊಟ್ಟೆಪಾಡು ಅಂತ ಚಾಟ್ಸ್ ಇದೆ? ಎಷ್ಟೋ ಒಂದು ಚಾಟ್ಸ್ ಅಂಗಡಿ ಇರುತ್ತಲ್ಲ, ಚಾಟ್ಸ್ ಅಂಗಡಿ ಯಾಕೆ ಇವನು ವಿಡಿಯೋ ಮಾಡ್ತಾವೆ ಅಂತ. ಬಟ್ ಅದರಲ್ಲಿ ವಿಶೇಷತೆ ಇದೆ, ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾವು ಎಷ್ಟೋ ಜನ ಏನಾದ್ರು ಒಂದು ಕೆಲಸ ಕಳ್ಕೊಂಡ್ರೆ ಅಯ್ಯೋ ಕೆಲಸ ಹೋಯ್ತಲ್ಲಪ್ಪ ಅಂತ ಅನ್ಕೋತೀವಿ. ಅದೇ ರೀತಿ ಏನಾದ್ರು ನನಗೆ ಒಂದು ಕೈ ಇಲ್ಲ, ಒಂದು ಕಾಲಿಲ್ಲ ಅಂದ್ಕೊಂಡ್ರೆ ನನಗೆ ಕಾಲಿಲ್ಲ, ಯಾರು ದುಡ್ದಾಕ್ತಾರೆ, ಯಾರು ದುಡ್ದು ಸಾಕ್ತಾರೆ, ಈ ತರ ಎಲ್ಲ ನಾವು ತುಂಬಾ ಯೋಚನೆಗಳನ್ನ ಮಾಡ್ತೀವಿ. ಆದ್ರೆ ಈ ಒಂದು ಚಾಟ್ಸ್ ಅಂಗಡಿ ಏನು ವಿಶೇಷತೆ ಅಂದ್ರೆ, ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಒಂದು ವಿಶೇಷ ಚೇತನ. ಬಟ್ ಅವರು ಒಂದು ಚಾಟ್ಸ್ ಅಂಗಡಿನ ಅವರೇ ಸ್ವತಃ ಒಂದು ಮಾಡಿಕೊಂಡು ತುಂಬಾ ಹೆಸರುವಾಸಿಯಾಗಿದೆ. ಇದು ಆಲ್ರೆಡಿ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಿದೆ, ಮತ್ತೆ ಎಲ್ಲ ಟಿವಿಯಲ್ಲಿ ಬರ್ತಿದೆ. ಅದ್ರ ಜೊತೆಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ಸಹ ಇದರ ಹೆಸರನ್ನ ಹೇಳಿದ್ದಾರೆ. ಇದ್ರ ಬಗ್ಗೆ ಅವ್ರಿಗೂ ಸಹ ಗೊತ್ತು, ಇವರ ಚಾಲೆಂಜಿಂಗ್ ಏನಿದೆ ಅಂತ, ಇವರು ಲೈಫಲ್ಲಿ ಯಾವ ರೀತಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಅನ್ನೋದು ಅವರು ಸಹ ಹೇಳಿದ್ದಾರೆ. ಸೊ ಇಷ್ಟು ಈ ಚಾಟ್ಸ್ ಅಂಗಡಿಯ ವಿಶೇಷತೆ. ಈ ವಿಶೇಷತೆ ಬಗ್ಗೆ ನೋಡಿ, ಎಷ್ಟು ಜನ ಸೇರಿದ್ದಾರೆ ಆಲ್ರೆಡಿ. ಸಂಜೆ ಆದ ತಕ್ಷಣ ತುಂಬಾ ಬ್ಯುಸಿ ಇರುತ್ತೆ. ಯಾಕಂದ್ರೆ ಒಂದು ಚಿಕ್ಕದಾದಂತಹ, ಒಂದು ಅಚ್ಚುಕಟ್ಟಾದಂತಹ ಒಂದು ಚಾಟ್ಸ್ ಅಂಗಡಿಗೆ ಇಷ್ಟೊಂದು ಡಿಮ್ಯಾಂಡ್ ಅಂತ ನಿಮ್ಗೆ ಇವಾಗಲೇ ಗೊತ್ತಾಗುತ್ತೆ. ಇಲ್ಲಿ ತುಂಬಾ ಜನ ಚಾಟ್ಸ್ ತಿಂತಾರೆ, ಟೇಸ್ಟ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಾದ್ಮೇಲೆ ಅವರ ಸಾಧನೆ ಬಗ್ಗೆ ನಾವು ಆಮೇಲೆ ತಿಳ್ಕೊಳ್ಳೋಣ. ಸೊ ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಫಸ್ಟ್ ಟೈಮ್ ಬಂದಿರೋದ ಅಥವಾ ಮುಂಚೆ ಯಾವಾಗಲೂ ಬಂದಿದ್ರಾ? ಸರ್ ಫಸ್ಟ್ ಟೈಮ್ ಒಂದು ಟೈಮ್ ಬಂದಿದ್ದೆ. ಓಕೆ, ಟೇಸ್ಟ್ ಚೆನ್ನಾಗಿರೋದು ನೋಡಿ ಇನ್ನೊಂದು ಟೈಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಾ? ಫಸ್ಟ್ ಒಬ್ರು ಬಂದಿದ್ರಿ, ಇವಾಗ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಾ? ಮಿಸ್ಸಸ್ ಜೊತೆ ಬಂದಿದ್ವಿ, ಈಗ ನಾವು ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. ಫ್ರೆಂಡ್ಸ್ ಬಂದಿರಿ. ಬಟ್ ಆದ್ರೂ ಯಾಕೆ ಇದು ವಿಶೇಷ ಅನ್ಸುತ್ತೆ ನಿಮಗೆ? ಚಾಟ್ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ದು. ಓಕೆ, ಇವರ ದರ್ಶನ್ ಅವ್ರು ಮಾತಾಡಿರೋದ ನೋಡಿ ಬಂದಿದ್ದು ಹಿಂದಿ ಚೆನ್ನಾಗಿತ್ತು. ಅದ್ ನೋಡಿ ಮತ್ತೆ ಬಂದಿರೋದು. ಸ್ಯಾಂಡಲ್ವುಡ್ ಅಲ್ಲಿ ಯಾವ ನಟ ಇಷ್ಟ ಅಂತೆ? ಆಕ್ಟರ್ ಪುನೀತ್ ರಾಜ್ಕುಮಾರ್. ಓಕೆ, ಸೊ ಕಾಟೇರ ಸಿನಿಮಾ ನೋಡಿದ್ರಾ? ನೋಡ್ದು ಚೆನ್ನಾಗಿತ್ತು. ಕಾಟೇರ ಫಿಲಮ್ ನೋಡ್ದು ಚೆನ್ನಾಗಿತ್ತು. ಈ ಫ್ಯಾಮಿಲಿ ಎಲ್ಲ ಹೋಗ್ಬೇಕು, ಮಿಸ್ಸಸ್ ಜೊತೆ ಎಲ್ಲ ಹೋಗಿದ್ದು ಚೆನ್ನಾಗಿತ್ತು. ಈ ಚಾಟ್ಸ್ ಅಂಗಡಿ ರೆಗ್ಯುಲರ್ ಬರ್ತಾ ಇರ್ತೀರಾ ಅಥವಾ? ನನ್ನ ಫ್ರೆಂಡ್ ಹೇಳಿದ್ಕೆ ಅವ್ರು ಕರ್ಕೊ ಬಂದ್ರು. ಫಸ್ಟ್ ಟೈಮ್ ಬಂದಿರೋದು? ಫಸ್ಟ್ ಟೈಮ್ ಬಂದು ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಸಕ್ಕತ್ತಾಗಿದೆ. ಮಿಸ್ಸಸ್ ಕರ್ಕೊ ಬಂದು. ಓಕೆ, ಮೋಹನ್ ಅಂತ ಹೇಳ್ಬಿಟ್ಟು ಸರ್ ನಮ್ಮ ಬಾಸು ಒಂದೇ ಒಂದು ಮಾಹಿತಿ ಕೊಟ್ಟಿದ್ದಷ್ಟೇ. ಹೊಟ್ಟೆಪಾಡು ಚಾಟ್ಸ್ ಅಂತ ಹೇಳ್ಬಿಟ್ಟು
ಅದು ತುಂಬ ಅವ್ರಿಗೂ ಹೊಟ್ಟೆ ತುಂಬುತ್ತೆ, ಪ್ಲಸ್ ನಮಗೂ ಹೊಟ್ಟೆ ತುಂಬುತ್ತೆ. ಹಾಗಾಗಿ ನಾವೇನಂತ ಹೇಳ್ತೀವಿ ಅಂದರೆ ನಮ್ಮ ಬಾಸ್ ಯಾವತ್ತು ಫಾರ್ ಎವರ್. ನೀವು ಬಾಸ್ ಫ್ಯಾನ, ಡಿ ಬಾಸ್ ಫ್ಯಾನ? ಡೆಫಿನೆಟ್ಲಿ ಸರ್, ನಾವು ಡಿ ಬಾಸ್ ಫ್ಯಾನೇ. ಅವ್ರ ಬಗ್ಗೆ ಮಾತಾಡಂಗಿಲ್ಲ ಸರ್, 2 ಲೈನು ಗೀಚಿದ್ರೆ ಮುಗೀತು. ಅವ್ರ ಲೈಫಲ್ಲೂ ಚಾಲೆಂಜಿಂಗ್ ಇದೆ, ಇವ್ರ ಲೈಫಲ್ಲೂ ಚಾಲೆಂಜ್. ಹೌದು, ಡೆಫಿನೆಟ್ಲಿ ಸರ್. ಯಾಕೆಂದ್ರೆ ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೋಸ್ಕರ ತುಂಬ ಮಾಡಿದ್ದಾರೆ, ತುಂಬ ಅವರು ಆಶ್ವಾಸನೆ ಕೊಡೋದು ಅದಕ್ಕೋಸ್ಕರ. ಹಾಗಾಗಿ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಈ ಥರ ಒಂದು ಉದ್ಯೋಗ ನೋಡಿ ಈ ಥರ ನೋಡಿ ಅವರು ಒಂದು ದೊಡ್ಡ ಇದಾಗಿ ನೋಡಿಲ್ಲ, ಅದಕ್ಕೋಸ್ಕರ ನಾವು ಹುಡುಕೊಂಡ್ ಬಂದಿದ್ದು. ಕಾಟೇರ ಸಿನಿಮಾ ನೋಡಿದ್ರ ಸರ್? ಸಿನಿಮಾ ನೋಡಿದ್ವಿ, ಸೂಪರ್ ಡೂಪರ್ ಇಟ್ಟು ಸರ್. ಡೆಫಿನೆಟ್ಲಿ 3 ಸಲ ಬಾಸ್ ಫ್ಯಾನು. ಡೆಫಿನೆಟ್ಲಿ ಬಾಸ್ನ ಮೀಟ್ ಮಾಡ್ಬೇಕು ಅಂತ. ಒಳ್ಳೆ ರೈತರ ಬಗ್ಗೆ ಹೇಳಿದಾರೆ. ಈಗ ಕೆಲವರೆಲ್ಲ ಮುಂಚೆಲ್ಲ ಕಂಟೆಂಟ್ ಇಲ್ಲ ಅಂತ ಇದ್ರು. ಸೊ ಕಂಟೆಂಟ್ ಬಂದ್ ನೋಡಿ, ಫಿಲಂ ನೋಡಿ, ಮಸ್ತ್ ಆಗಿದೆ, ಬಂದ್ ನೋಡಿ. ಹೌದು ಸರ್, ಫಿಲಂ ಮಾತ್ರ ಸೂಪರ್ ಹಿಟ್. ಯಾವತ್ತು ಬಾಸ್ ಫಾರ್ ಎವರ್. ಇನ್ನೂ ರನ್ನಿಂಗ್ ಆಗ್ತಾ ಇದೆ, ರನ್ನಿಂಗ್ ಆಗ್ತಾ ಇದೆ ಸರ್. ಡೆಫಿನೆಟ್ಲಿ ರನ್ನಿಂಗ್ ಆಗುತ್ತೆ, ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು. ವಾಟ್ ಅಬೌಟ್ ಚಾರ್ಜ್ ಇಸ್ ವೆರಿ ನೈಸ್. ಫಸ್ಟ್ ಟೈಮ್ ಬರ್ತಾ ಇರೋದು ಅಥವಾ ಮುಂಚೆ ಬಂದಿದ್ರಾ? ಸರ್ ಫಸ್ಟ್ ಟೈಮ್ ಬರ್ತಾ ಇರೋದು. ಡಿ ಬಾಸ್ ಹೇಳಿದ್ಮೇಲೆ ಬಂದಿದ್ದು? ಹೌದು, ಡೆಫಿನೆಟ್ಲಿ ಸರ್. ಡಿ ಬಾಸ್ ಹೇಳ್ದಾದ್ಮೇಲಿಂದ ಬರ್ತಾ ಇರೋದು. ಅವ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಗೂಗಲ್ ಮ್ಯಾಪ್ ಹಾಕೊಂಡು ಡೆಫಿನೆಟ್ಲಿ ಅವ್ರಿಗೋಸ್ಕರ ಬಂದಿದ್ದು. ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಅವ್ರು ಹೇಳ್ದಾಗೆ ಸೂಪರ್ ಆಗಿದೆ ಸರ್. ಡೆಫಿನೆಟ್ಲಿ ಯಾಕೆಂತಂದ್ರೆ ಇವತ್ತು ಸುಳ್ಳು ಹೇಳಿದ್ರೆ ತಪ್ಪಾಗುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಡೆಫಿನೆಟ್ಲಿ ಓಕೆ, ಥ್ಯಾಂಕ್ ಯು ಸರ್. ಎಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕದ ಆದ್ಯಂತ ಜನಗಳು ಎಲ್ಲರೂ ಬರಬೇಕು. ಕನ್ನಡಿಗರು ತುಂಬಾ ಬರಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತೀನಿ. ಹುಡ್ಕೊಂಡು ಅವ್ರು ಹೇಳಿದ ತಕ್ಷಣ ಡಿ ಬಾಸ್ಗೋಸ್ಕರ ಹುಡಿಕೊಂಡು ಈ ಹೊಟ್ಟೆಪಾಡು ಚಾಸ್ಗೋಸ್ಕರ ಬಂದಿದೀವಿ. ಡಿ ಬಾಸ್ಗೆ ಜೈ. ಸರ್, ಅಭಿಮಾನಿಗಳಾಗಿ ಅವ್ರ ಮಾತು ಬೆಲೆ ಕೊಟ್ಟು ಇಲ್ಲಿ ಬಂದಿದ್ದೀವಿ. ಇಲ್ಲಿನ ಟೇಸ್ಟ್ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಓಕೆ, ಇಲ್ಲಿ ಟೇಸ್ಟ್ ನೋಡಿ ನೆಕ್ಸ್ಟ್ ಮಾತಾಡ್ತೀವಿ ಸರ್. ಟೇಸ್ಟ್ ಜೊತೆಗೆ ಅವ್ರದ್ದು ಒಂದು ಸಾಧನೆ ಅಂತ ಅನ್ಸುತ್ತೆ. ಅವ್ರು ತುಂಬಾನೇ ಒಳ್ಳೆ ಸಾಧನೆ ಸರ್ ಅದು. ಅವ್ರ ಅಂಗವಿಕಲರಾಗಿ ಇಷ್ಟೆಲ್ಲ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಒಳ್ಳೆ ಸಾಧನೆ ಮಾಡ್ತಾ ಇದ್ದಾರೆ. ಅವ್ರ ಹೊಟ್ಟೆಪಾಡು ಅಂತ ಹೆಸರನ್ನು ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ ಸರ್. ನಿಮ್ಮ ಹೆಸರು? ಲೋಕೇಶ್ ಅಂತ ಸರ್. ಎಲ್ಲಿಂದ ಬಂದಿರೋದು? ನಾವು ವಿಜಯನಗರ ಸರ್. ವಿಜಯನಗರದಿಂದ ಇಲ್ಲಿ ಬಂದಿದ್ದೀರಾ? ಹೌದು. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ, ಸೊ ಡಿ ಬಾಸ್ ಅವರ ಕೃಪೆಯಿಂದ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತು. ಬಟ್ ಮುಂಚೆ ಏನು ಕೆಲಸ ಮಾಡಿದ್ರಿ ಸರ್? ಸರ್ ನಾನು ಫಸ್ಟ್ ಡಿಪಾರ್ಟ್ಮೆಂಟ್ ಇದರಲ್ಲಿದ್ದೆ, ಟ್ರಾವೆಲ್ಸ್ ಅಲ್ಲಿ ಇದ್ದೆ. ಓಕೆ, ಅದಾದ್ಮೇಲೆ ನಾನು ನನ್ನ ಫ್ರೆಂಡ್ಸ್ ಸೇರ್ಬಿಟ್ಟು ಇದ್ರಲ್ಲಿ ಮಾಡ್ಕೊಂಡ್ವಿ, ಹೋಟೆಲ್ ಮಾಡ್ಕೊಂಡ್ವಿ. ಬಿಫೋರ್ ಕೋವಿಡ್ ಅದು ಚೆನ್ನಾಗಿ ನಡೀತಾ ಇತ್ತು. ಓಕೆ, ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಕೋವಿಡ್ ಇಂದ, ಬಟ್ ಕೋವಿಡ್ ಅಲ್ಲಿ ಚೆನ್ನಾಗಿತ್ತು. ಓನರ್ದು ಸ್ವಲ್ಪ ರಾಯಲಿಟಿ ಅದು ಫ್ರಾಂಚೈಸಿ ತಗೊಂಡಿದ್ದು. ಸೊ ಹಿಂಗಾಗಿ ಅಲ್ಲಿ ಲಾಸ್ ಆಯ್ತು ಸರ್. ಅದರಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನಾನು ಕೆಲಸ ಸೇರ್ಕೊಂಡು ಹೆಂಗಿದ್ದು ಎಕ್ಸ್ಪೀರಿಯನ್ಸ್ ಇತ್ತು, ಹೋಗೋಣ ಅಂತಂದು ಡಿಸೈಡ್ ಮಾಡಿದೆ. ಅವಾಗ ನಮ್ಮ ಬ್ರದರ್ ಸರ್ ಬಟ್ ಅವರು ಶೆಫ್ ನವೀನ್ ಅಂತಂದ್ಬಿಟ್ಟು ತುಂಬಾ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಸ್ಟಾರ್ ಇಂಡಸ್ಟ್ರಿಯಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಒಂದು 2010ರಿಂದ 14 ಗಂಟೆ ಅವ್ರಿಗೆ ಮಾಸ್ಟರ್ ಶೆಫ್ ಅಂತ ಅವಾರ್ಡ್ ಬಂದಿದೆ. ಓಕೆ ಓಕೆ. ನಿಮ್ಮ ಕಸಿನ್ ಬ್ರದರ್ ಅಥವಾ ನಿಮ್ಮ ಓನ್ ಬ್ರದರ್? ಇಲ್ಲ ಸರ್, ಸುಮ್ಮನೆ ಪರಿಚಯ ಆಗಿದ್ದು. ಇವಾಗ ಬ್ರದರ್ಗಿಂತ ಹೆಚ್ಚಿಗೆ ಅವರೇ. ಓಕೆ. ಅವ್ರು ಏನ್ ಮಾಡಿದ್ರು ಅಂದ್ರೆ ನಮ್ಮಂತರ ಸುಮಾರು ಜನಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ ಸರ್, ಬಟ್ ಎಲ್ಲಿ ಹೇಳ್ಕೊಂಡಿಲ್ಲ. ಓಕೆ. ಅವರಪ್ಪರು ಪೊಲೀಸ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆಗಿದೆ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇದ್ರು, ಅವ್ರು ರಿಟೈರ್ಡ್ ಆಗಿದೆ. ಅವ್ರ ಹತ್ರ ಮಾತಾಡ್ಬಿಟ್ಟು 1 ಲಕ್ಷ ಕ್ಯಾಶ್ ಕೊಟ್ರು ಈ ಗಾಡಿ ಮಾಡಕ್ಕೆ. ಫಸ್ಟ್ ಇದ್ರ ಬಗ್ಗೆ ಪ್ರಾಜೆಕ್ಟ್ ಬಗ್ಗೆ ಅವರೇ ಹೇಳಿದ್ದು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹುಡುಕು, ನೀನು ಸರ್ಚ್ ಮಾಡು, ನಿನ್ಗೆ ಹೆಂಗ್ ಅನುಕೂಲ ಆಗುತ್ತೆ, ಆಮೇಲೆ ನನ್ಗೆ ಬಂದೇಳು ಎಷ್ಟು ಬಜೆಟ್ ಆಗುತ್ತೆ ಏನಾಯ್ತು ಅಂತ ಅಂದ್ರು. ನಾನು ಹೇಳಿದ ತಕ್ಷಣ ಅವರು ನಾನು 1 ಲಕ್ಷ ಹೇಳಿದೆ, 1.5 ಲಕ್ಷ ಕೊಟ್ರು. ಈ ಗಾಡಿ ಮಾಡ್ಕೊಳಕ್ 1.5 ಲಕ್ಷ ಅವ್ರದೇ ಸರ್ ಕ್ಯಾಶ್. ಆಮೇಲೆ ಸ್ಟಾರ್ಟ್ ಮಾಡಿದೆ ಸರ್. 2021ರಲ್ಲಿ ಇದು ಸ್ಟಾರ್ಟ್ ಆಗಿತ್ತು. ಓಕೆ.
2021 ಸ್ಟಾರ್ಟ್ ಮಾಡಿದ್ರಿ 2021ರಲ್ಲಿ. ಅವಾಗಿಂದ ಏಳು ಬೀಳುಗಳು ನಡೀತಾನೆ ಇತ್ತು. ಸ್ವಲ್ಪ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಅವರಿಂದ ಇಂಪ್ರೂವ್ಮೆಂಟ್ ಆಯಿತು ಸರ್. ನಾವು ಅದೇ ಥರ ಟೇಸ್ಟ್ ಕ್ವಾಲಿಟಿ ಎರಡು ಮೇಂಟೈನ್ ಮಾಡ್ಕೊಂಡ್ಬಂದ್ವಿ, ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ಏನಾಯಿತು, ಈಗ ರೀಸೆಂಟಾಗಿ ಮೊನ್ನೆ ಡಿ ಬಾಸ್ ಅವರು ಹೇಳಿದ ಮೇಲೆ ತುಂಬ ಖುಷಿ ಆಯಿತು ಸರ್. ನಮ್ಮನ್ನು ಗುರುತಿಸಿ ಅವ್ರು ಹೇಳಿದ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಯ್ತು ಅಂತೆ. ಫಸ್ಟು 100-150 ಪ್ಲೇಟ್ ಕವರ್ ಮಾಡ್ತಿದ್ವಿ, ಇವಾಗ 250-300 ಗಂಟೆ ಆಗ್ತದೆ. 100 ಪ್ಲೇಟ್ ಎಕ್ಸ್ಟ್ರಾ ಆಗ್ತಾ ಇದೆ ಸರ್, ಜಾಸ್ತಿ ಬರ್ತಾ ಇದ್ದಾರೆ. ದೂರದಿಂದ ಬರ್ತಾರೆ, ತುಂಬ ಖುಷಿ ಆಗುತ್ತೆ ಸರ್ ಅದು. ಈಗ ಜಸ್ಟ್ ನಾನು ಮಾತಾಡಿಸ್ತೆ ಕೆಲವ್ರನ್ನ, ಅವ್ರು ಡಿ ಬಾಸ್ ಫ್ಯಾನ್ ಅಂತೆ, ಅವ್ರು ಹೇಳಿದ ಮೇಲೆ ಸರ್ ಡಿ ಬಾಸ್ ತುಂಬಾ ಬರ್ತಾವ್ರೆ ಸರ್. ಬರೀ ಡಿ ಬಾಸ್ ಸರ್ ಇನ್ನು ಹೋಗಿ ಅಂತ ಹೇಳಿಲ್ಲ, ನಾನು ಹೋಗ್ತೀನಿ ಅಂತ ಹೇಳಿದ್ದು. ಹೌದು, ನನ್ನ ಅಭಿಮಾನಿಗಳು, ನನ್ನ ಸೆಲೆಬ್ರಿಟಿಗಳು ನೀವು ಅಲ್ಲಿ ಹೋಗಿ ತಿನ್ಲೇಬೇಕು ಅಂತ ಏನಾರ ಒಂದು ಮಾತು ಹೇಳಿದ್ರೆ ನನ್ನ ಇಲ್ಲಿರಕ್ ಬಿಡೋದನ್ನೇ ಇಲ್ಲ. ಅಷ್ಟು ಟ್ರಾಫಿಕ್ ಜಾಮ್ ಆಗ್ತದೆ. ಇವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸರ್. ಸರ್ ಮತ್ತೆ ಈಗ ಆಕ್ಚುಲಿ ನಿಮ್ಗೆ ಇದು ಕಾಲು ಮುಂಚೆಯಿಂದನೇ ಹಾಗೆ ಇದೆಯಾ ಅಥವಾ ಈಗ ರೀಸೆಂಟ್ ಏನಾದ್ರು ಹುಟ್ಟಿದ ಕ್ಷಣದಿಂದಾನೇ ಹಂಗೆ ಇದೆ ಸರ್. ಹುಟ್ಟಿದಿಂದಾನೇ ಹತ್ರ ಆಗಿದೆ ಸರ್. ಓಕೆ, ಆದ್ರೂ ನೀವು ಟ್ರಾವೆಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸರ್. ನಾನು ಒಂದು 3-4 ಗಾಡಿಗಳಿದ್ವು. ಅದು ಒಂದು ಏನೋ ಸ್ಮಾಲ್ ಇನ್ಸಿಡೆನ್ಸ್ ನಡೀತಾ, ಹಿಂಗಾಗಿ ಅದನ್ನ ಅವಾಗಲೇ ನೀವು ಆಫೀಸರ್ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಅವಾಗಲೇ ಸಡನ್ಲಿ ಅದನ್ನ ಇದು ಮಾಡ್ಕೊಂಡ್ಬಿಟ್ಟೆ, ಕ್ಲೋಸ್ ಮಾಡ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ನನ್ನ ಫ್ರೆಂಡ್ ನಾನು ಸೇರ್ಕೊಂಡು ಇದು ಸ್ಟಾರ್ಟ್ ಮಾಡಿದ್ವಿ ಸರ್. ಡಿ ಬಾಸ್ ಕಟೇರ ಮೂವಿ ನೋಡಿದೆ ಸರ್. ತುಂಬಾ ಚೆನ್ನಾಗಿ ಸರ್. ಡಿ ಬಾಸ್ ಅವರು ಈ ಪಿಕ್ಚರ್ ನನ್ನ ಒಪಿನಿಯನ್ ಹಳೆ ಪಿಕ್ಚರ್ಗಿಂತ ಹಳೆ ಎಲ್ಲ ಮಾಡಿದ್ರಲ್ಲ, ಅದಕ್ಕಿಂತ ಇದು ತುಂಬಾ ಅತ್ಯುತ್ತಮ. ಯಾಕಂದ್ರೆ ಇವಾಗ ಪ್ರೆಸೆಂಟ್ ಹೊಡೆದಾಡ್ತಾ ಇರೋದು ಜಾತಿ 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 ಜಾತಿ. ಆ ಜಾತಿ ತಗೊಂಡು ಉಪ್ಪಿಗೆ ಹಾಕೊಂಡು ನೆಕ್ಕೊಳ್ಳೋದ ಸರ್? ಏನಿಲ್ಲ. ಅವ್ರದ್ದು ರಕ್ತ ಕೆಂಪು, ನಮ್ದು ರಕ್ತ ಕೆಂಪೆ. ಹೌದು, ಅದನ್ನ ಅವ್ರು ತೋರಿಸಿದಾರೆ ಅಷ್ಟೇ. ರೈತರಿಗೆ ಯಾವ ತರ ಗೌರವ ಕೊಡ್ಬೇಕು, ರೈತರು ಯಾವ ತರ ನೋಡ್ಕೋಬೇಕು ಅನ್ನೋದು ತೋರಿಸಿದ್ರೆ ತುಂಬಾ ಚೆನ್ನಾಗಿದೆ ಸರ್ ಪಿಕ್ಚರು. ಬೇರೆಯವ್ರ ಒಪಿನಿಯನ್ ಬೇಡ ಸರ್, ನನ್ನ ಒಪಿನಿಯನ್ ಅಷ್ಟೇ. ನಾನು ಅಷ್ಟೇ ಸರ್, ಎಲ್ಲ ಪಿಕ್ಚರ್ ನೋಡೋ, ಈಗ ಎಲ್ಲಾನು ಕನ್ನಡ ಪಿಕ್ಚರ್ ನೋಡ್ತೀನಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡೋದಲ್ಲ, ಒಂದ್ ಸ್ವಲ್ಪ ದಿನ, ಒಂದು 4-5 ದಿನ, ಒಂದು ವಾರ ಹೋದಾದ್ಮೇಲೆ, ಯಾಕಂದ್ರೆ ನಮ್ಗೆ ಅಡ್ಡಾಡಕ್ ಆಗಲ್ಲ ಸರ್ ಕ್ರೌಡಲ್ಲಿ. ಅದೆಲ್ಲ ಯಾರ್ದಾರಾಗ್ಲಿ ಸರ್, ನಾನು ಇವ್ರದ್ದು ಅವ್ರದ್ದು ಅಂತಲ್ಲ, ಎಲ್ಲಾ ಪಿಕ್ಚರ್ಗಳನ್ನೂ ನೋಡ್ತೀನಿ. ಕನ್ನಡಿಗ ಸರ್, ಕನ್ನಡ ಪಿಕ್ಚರ್ಗಳನ್ನ ಥಿಯೇಟ್ರಲ್ಲೇ ನೋಡ್ತೀನಿ. ಅದ್ರ ಬಗ್ಗೆ 2 ಮಾತಿಲ್ಲ. ತುಂಬಾ ಚೆನ್ನಾಗಿದೆ ಸರ್ ಪಿಕ್ಚರು. ಓಕೆ, ಅದು ಬಿಟ್ರೆ ಸರ್ ಈಗ ನಿಮ್ಗೆ ನಿಮ್ಮ ಲೈಫಲ್ಲಿ ಏನಾದ್ರು ಚಾಲೆಂಜಸ್ ಅಂದ್ರೆ, ನೀವು ಮುಂಚೆ ನಿಮ್ಮ ಫ್ಯಾಮಿಲಿ ಅಂದ್ರೆ ನಿಮ್ಗೆ ಯಾವ ಊರವರು ಆ ಥರ? ನಮ್ದು ಹುಬ್ಳಿ ಸರ್, ಪ್ರಾಪರ್ ಹುಬ್ಳಿ ಅವರು. ಹುಬ್ಳಿಯಿಂದ ಮುಂದೆ ಒಂದು ಸಣ್ಣ ಹಳ್ಳಿ, ನಮ್ದು 10 ಕಿಲೋಮೀಟರ್ ದೂರದಲ್ಲಿದೆ. ಈ ಚಾಲೆಂಜಸ್ ಅಂತ ಏನಿಲ್ಲ ಸರ್. ನಾನು ಅಂಗವಿಕಲತೆ ಅಂತಂದು ನನ್ನ ದೇಹಕ್ಕೆ ಮಾತ್ರ ಇರೋದು, ಮನ್ಸಿಗೆಲ್ಲ. ಅದು ಈ ಪ್ರಪಂಚದಿಂದ ನಾನು ತಲೆನೇ ಕೆಡಿಸ್ಕೊಳ್ಳೋದು ಸರ್. ನನಗೆ ಏನು ಅನಿಸ್ತದೆ ನಾನು ಮಾಡ್ತಾನೆ. ನಮ್ಮ ಅಪ್ಪ ಅಮ್ಮ, ನಮ್ಮ ಬ್ರದರ್, ನಮ್ಮ ಸಿಸ್ಟರ್ ಎಲ್ಲರೂ ನನಗೆ ನಿನಗೆ ಏನು ಅನಿಸ್ತದೆ ಅದು ಮಾಡಿ ಗುರು ನೀನು ಅಂತ ಹೇಳ್ತಾರೆ ಮನೇಲಿ. ಅದು ಖುಷಿ ನನಗೆ. ಆ್ಯಕ್ಚುಲಿ ನಾನು ಯಾಕೆ ಈ ಥರ ಕೇಳಿದೆ ಅಂದರೆ, ಎಷ್ಟೋ ಜನ ಬೆಂಗಳೂರಿಗೆ ನಮ್ಮ ಬದುಕನ್ನ ಕಟ್ಕೋಬೇಕು ಅಂತ ಬರ್ತಾರೆ. ಬಟ್ ಏನೇನೋ ಪ್ರಯತ್ನ ಪಡ್ತಾರೆ, ಕೆಲವು ಸತಿ ಆಗೋದಿಲ್ಲ, ನಿರಾಸೆ ಆಗುತ್ತೆ. ಆಮೇಲೆ ನಾನು ಏನು ಮಾಡೋಕ್ಕಾಗಲಿವಲ್ಲಪ್ಪ ಅಂತ ಎಷ್ಟೋ ಜನ ಬೇಜಾರು ಮಾಡ್ಕೋತಾರೆ. ಆಮೇಲೆ ಜೀವನದಲ್ಲಿ ಕುಗ್ತಾರೆ, ಮಾನಸಿಕವಾಗಿ ಕುಗ್ಗೋಗ್ತಾರೆ. ಸೊ ಅಂಥವ್ರಿಗೆಲ್ಲ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಅಂಥವ್ರಿಗೆ ಅಂತಲ್ಲ ಸರ್, ಯಾರಿಗಾದ್ರೂ ಆಗಲಿ ಒಂದು ಧೈರ್ಯ ಮಾಡ್ಬೇಕು ಸರ್. ಧೈರ್ಯ ಮಾಡಿದ್ರೆ 2 ಆಪ್ಷನ್. ಒಂದು ಗೆಲ್ತೀವಿ, ಇಲ್ಲ ಸೋಲ್ತೀವಿ. ಸೋತ್ರೆ ಅನುಭವ, ಗೆದ್ರೆ ಒಂದು ಪ್ರಯತ್ನ, ಹೊಸ ಪ್ರಯತ್ನ, ಇತಿಹಾಸ ಸೃಷ್ಟಿ ಆಗುತ್ತೆ ಅಷ್ಟೇ. ಗೆದ್ವಾ 4 ಜನಕ್ಕೆ ಕೆಲಸ ಕೊಡ್ತೀವಿ, ಸೋತ್ವಾ ಇನ್ನೊಂದು ಪ್ರಯತ್ನ ಮಾಡೋಣ. ಅದ್ರಲ್ಲಿ ಏನು ತೊಂದರೆ ಇದೆ ಸರ್? ಇವಾಗ ನೀವು ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಾ? ನೀವು ಪ್ರೆಸೆಂಟ್ ಆಗಿ 4-5 ಜನ ಇದ್ದೇವೆ ಸರ್ ಕೆಲಸಕ್ಕೆ. ನೀವು 5 ಜನ ಕೆಲಸ ಕೊಟ್ಟಿದ್ದೀನಿ ಸರ್. ಫಸ್ಟ್ 3 ಜನ ಇದ್ರು, ಡಿ ಬಾಸ್ ಹೇಳಿದ ಮೇಲೆ 2 ಎಕ್ಸ್ಟ್ರಾ ಆಗಿದ್ದಾರೆ ಸರ್. 5 ಜನ ಇದ್ದಾರೆ ಸರ್. ಗ್ರೇಟ್ ಅನ್ಸುತ್ತಲ್ಲ. ಈಗ ನೀವು ಇನ್ನೊಂದ್ ಕಡೆ ಕೆಲಸ ಮಾಡೋದು ಗ್ರೇಟ್ ಅಂತ ಇಲ್ಲ ಸರ್. ಭೂಮಿ ಮೇಲೆ ಬಂದಿದ್ದೇವೆ, ಬದುಕ್ಬೇಕು. ನನ್ನಿಂದ 4 ಜನ ಬದುಕ್ತಾರ ಅಂದ್ರೆ ನಾವು ಖುಷಿ ಪಡ್ಬೇಕು ಅಷ್ಟೇ. ಗ್ರೇಟ್ ಪಾರ್ಟ್ ಏನಿಲ್ಲ ಸರ್. ಈಗ ನಾನು ಅವ್ರಿಗೆ 100 ಕೊಡ್ತೀನಿ, 200 ಕೊಡ್ತೀನಿ, 500 ಕೊಡ್ತೀನಿ. ಅದ 100 ರೂಪಾಯಿ ಕೊಟ್ರು ಅವ್ರ ಮನೆ ಜೀವನ ನಡೀತಿದಾನೋ ಒಂದು ಮೆಥಡ್ ನಂದು. 100 ರೂಪಾಯಿನೇ ಕೊಡ್ಲಿ, 200 ಕೊಡ್ಲಿ, 500 ಕೊಡ್ಲಿ, ಅದು ಸೆಕೆಂಡ್ರಿ ವಿಷಯ. ಬಟ್ ಅವ್ರದ್ದು ಒಂದು ಜೀವನ, ಇಲ್ಲಿ ಹೋದ್ರೆ ಇವತ್ತಿನ ಜೀವನಕ್ಕೆ ಇಲ್ಲಿ ಇದಾಗತ್ತೆ ಅಂತ ಅವ್ರ ಮೈಂಡ್ ಸೆಟ್ ಇಟ್ಕೊಂಡು ಕೆಲ್ಸಕ್ಕೆ ಬರ್ತಾರೆ ಅಲ್ವಾ? ಅವ್ರದ್ದೊಂದು ಜೀವನ ನಡೀತಿದೆ ಸರ್. ಏನು ಕೆಲ್ಸಕ್ಕಾಗಿ ಎಲ್ದಾಡ್ಬಾರ್ದು ಸರ್. ನಾವೇ ಕೆಲಸನ ಸೃಷ್ಟಿ ಮಾಡ್ಬೇಕು. ನಮ್ಮಿಂದ ಒಂದು 4-5 ಜನ ಕೆಲಸ ಸಿಗುತ್ತೆ, ಅದೇ ನನ್ನ ಉದ್ದೇಶ ಅಷ್ಟೇ ಸರ್. ಡಿ ಬಾಸ್ ನಮ್ಮನ್ನು ಗುರುತಿಸಿದರೆ ಅವ್ರಿಗೆ ನಾನು ಹೃತ್ಪೂರ್ವಕ ನಮನಗಳನ್ನ ಹೇಳ್ತೀನಿ ಸರ್. ಯಾಕಂದ್ರೆ ಏನಾದ್ರು ಡಿ ಬಾಸ್ ಇದನ್ನೆಲ್ಲ ಅಲ್ಲಿ ವಿಡಿಯೋಗಳು ನೀವು ಆಲ್ರೆಡಿ ಫೇಮಸ್ ಆಗ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ? ಹೌದು ಸರ್. ಅದನ್ನೆಲ್ಲ ನೋಡಿ ಡಿ ಬಾಸ್ ಬಂದ್ರೆ ನೀವು ಏನ್ ಮಾಡ್ತೀರಾ ಸರ್? ಡಿ ಬಾಸ್ ಬಂದ್ರೆ ಏನಿಲ್ಲ ಸರ್, ನಮ್ಮಂತವ್ರಿಗೆ ದಾರಿ ದೀಪ ಆಗಿರಿ. ಅವ್ರನ್ನ ದೇವಸ್ಥಾನದಲ್ಲಿ ಇಟ್ಟಿದ್ದೀನಿ ನಾನು, ನನ್ನ ವೈಯಕ್ತಿಕವಾಗಿ ದೇವಸ್ಥಾನ. ಯಾಕಂದ್ರೆ ಸರ್, ಫುಟ್ಪಾತ್ ಮೇಲೆ ಪಾನಿಪುರಿ ಮಾರೋರನ್ನ ಯಾರು ಅಷ್ಟೊಂದು ಸುಲಭವಾಗಿ ನೋಡಲ್ಲ. ಅದು ಇದು ಅಂತ ಅಂಥವ್ರು ಇಲ್ಲ ಗುರುತಿಸ್ತಾರೆ ಅಂದ್ರೆ ಅವರು ನಮ್ಮ ಕರ್ನಾಟಕ ಇಂಡಸ್ಟ್ರಿಯಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಸೆಲೆಬ್ರಿಟಿ, ಸ್ಟಾರ್ ನಟ ಸರ್. ಆಯ್ತಾ? ಅಂಥವ್ರು ನಮ್ಮನ್ನು ಗುರುತಿಸಿದಾರೆ ಅಂದ್ರೆ ತುಂಬಾ ಹೆಮ್ಮೆ ವಿಷಯ ಸರ್. ಅದ್ರ ಆಕ್ಚುಲಿ ಯಾಕೆ ಅಂದ್ರೆ ಅವ್ರು ಯಾವ್ದೋ ಇಂಟರ್ವ್ಯೂನಲ್ಲಿ ಯಾವ್ದಾರ ಒಂದು ಬಾರ್ ಹೆಸರು ಹೇಳ್ಬೋದಿತ್ತು, ಅಥವಾ ಯಾವ್ದೋ ಒಂದು ಜಿಮ್ ಹೆಸರು ಹೇಳ್ಬೋದು. ಅವ್ರ ಮನೆ ಮುಂದೆ 1000 ಜನ ಕ್ಯೂ ನಿಂತಿರ್ತಾರೆ, ನಮ್ಮ ಇದಕ್ ಬರ್ಲಿ, ನಮ್ಮ ಪ್ರಮೋಷನ್ ಮಾಡ್ಲಿ, ನಮ್ಗೆ ಹಂಗೆ ಅಂತ. ಬಟ್ ಆ ವ್ಯಕ್ತಿಯವರು ಒಬ್ರು ಏನಿಲ್ಲ ಇಷ್ಟು ಸರ್. ನಾನು ಎಷ್ಟೋ ಸುಮಾರು ಅವ್ರ ಫಾಲೋವರ್ ಇದೆ, ನಾನು ಆಲ್ರೆಡಿ ಸುಮಾರು ವಿಡಿಯೋಗಳನ್ನ ಅವ್ರು ನೋಡ್ತೀನಿ ಸರ್. ಬರೀ ಅವರು ಬಡವರಿಗೆ
ಕಾಲಿಲ್ದವ್ರಿಗೆ, ಈ ಆಟೋ ಚಾಲಕರು ಸುಮಾರು ಜನ ನೋಡಿದ್ರೆ ಅಂಥವ್ರು ಸಪೋರ್ಟ್ ಮಾಡ್ತಾರೆ, ಅಂಗವಿಕಲರಿಗೆ ಯಾರ್ಯಾರಿಗೂ ಸಪೋರ್ಟ್ ಮಾಡೋದು, ಅದು ಖುಷಿ ವಿಷಯ ಸರ್. ಅವ್ರು 1000 ಕೋಟಿ ಆಸ್ತಿ ಒಡೆಯವರು ಅವ್ರು, ಬಟ್ ಆದ್ರೂ ನಮ್ಮಂತವ್ರು ಗುರುತಿಸ್ಬಿಟ್ಟು ಮಾಡ್ತಾರಂದ್ರೆ ಅದು ಹೆಮ್ಮೆ ವಿಷಯ ಸರ್. ಹೌದು, ಯಾಕಂದ್ರೆ ಅವ್ರ ಬಾಯಲ್ಲಿ ಎಂತೆಂತ ದೊಡ್ಡ ದೊಡ್ಡ ಹೆಸರುಗಳು ಬರ್ಬೋದು, ಅದರಲ್ಲಿ ನಿಮ್ದೇ ಹೆಸರು ಬಂದಿದೆ ಅಂದ್ರೆ ಎಷ್ಟು ಖುಷಿ. ನಮ್ಮ ಅದೃಷ್ಟ ಸರ್ ಅದು, ನಮ್ಮ ತಂದೆ ತಾಯಿ ಮಾಡಿ ಖುಷಿ. ನನ್ನ ಅದೃಷ್ಟ ಸರ್ ಅದು. ನಾವು ಕಷ್ಟಪಡ್ತಾ ಇದ್ವಿ, ನಮ್ಮನ್ನು ಗುರುತಿಸ್ಬೇಕಾಯ್ತು ಒಬ್ರು, ಅವ್ರು ಗುರುತಿಸಿದ್ರೆ ಸರ್. ನಮ್ಮಂತವ್ರಿಗೆ ಅನುಕಂಪ ಜಾಸ್ತಿ ತೋರಿಸ್ತಾರೆ, ಅದು ಒಂದು ಓಕೆ ಸರ್, ಒಪ್ಕೊಂತೇನೆ. ಅನುಕಂಪ ಬದಲಿ ಏನಾರ ಅವ್ರಿಗೆ ನಮ್ಮಂತವ್ರು ಸಿಕ್ಕರೆ ಎಲ್ರಿಗೂ ಒಂದು ದಾರಿ ಮಾಡಿಕೊಡ್ಲಿ. ಸುಮಾರು ಜನ ಅಂಗವಿಕಲರು ಅವ್ರೆ ಸರ್, ಕಾಯ್ತಾ ಇದಾರೆ ಒಂದೊಂದು ಅವಕಾಶಕ್ಕೋಸ್ಕರ, ಯಾರಾದರೂ ಸಹಾಯ ಮಾಡ್ತಾರೆ, ಏನಾರು ಒಂದು ದಾರಿ ಮಾಡ್ತಾರೆ ಅಂತ ಸುಮಾರು ಜನ ಇದ್ದಾರೆ ಸರ್. ರೀಸೆಂಟಾಗಿ ನೋಡಿ, ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದೆ, ತುಂಬ ಖುಷಿ ಆಯ್ತು ಸರ್. ಅವ್ರಿಗೆ 2 ಕಾಲಿಲ್ಲ, 2 ಕಾಲಿಲ್ಲದೇ ಅವರು ತಮ್ಮ ಸ್ವಂತ ಜೀವನ ನಡೆಸ್ತವ್ರೆ. ಅದು ನೀರು ಬರ್ಬಿಟ್ಟು ಒಬ್ರು ಯಾರೋ ಪಾಪ ವ್ಯಕ್ತಿ ಬಂದು ನಿಮಗೆ ಇದು ಮಾಡ್ಕೊಡ್ತೀನಿ ಅಂದರು, ಬೇಡ ನನ್ನ ಜೀವನ ನಾನು ಮಾಡ್ಕೊತೀನಿ, ದುಡ್ಕೊಂಡು ತಿಂತೀನಿ ಅಂತ ಅವ್ರು ಹೇಳಿದ್ರು ಸರ್. ತುಂಬ ಖುಷಿ ಆಯ್ತು ಸರ್, ಯಾಕಂದ್ರೆ ನನಗೆ ಒಂದೇ ಕಾಲಿಲ್ಲ, ಬಟ್ ಅವ್ರಿಗೆ 2 ಕಾಲಿಲ್ಲ. ಅದನ್ನ ನೋಡ್ಬಿಟ್ಟು ಹೆಮ್ಮೆ ಪಡ್ಬೇಕು ಸರ್, ತುಂಬ ಹೆಮ್ಮೆ ಆಗುತ್ತೆ ನಮಗೆ. ಅವ್ರಿಗೆ ಒಂದು ಸಲ್ಯೂಟ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Information and interesting ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.